ಏನು ಬುದ್ಧಿ ಕೆಡಿಸ್ಬಿಡ್ತಾರಪ್ಪ ಕೆಲವರು, ಬುದ್ಧಿ ಕೆಡಿಸ್ಬಿಡ್ತಾರೆ. ಸ್ವಯಂ ಬುದ್ಧಿ ಇದ್ದವರು ಇದನ್ನೆಲ್ಲ ಕೇಳ್ತಾರೆ. ಸ್ವಯಂ ಬುದ್ಧಿ ಇದ್ದವರು ಒಂದೆರಡು ಮಾತು ಚೆನ್ನಾಗಿರ್ಬೇಕು. ಏನಂತೆ ಟ್ರೈನು ಕಾರು ಎಲ್ಲ ಒಂದೇ, ಅದು ಫ್ಲೈಟೇ ಬೇಕು ಅನ್ನೋದೇನು. ಹಾಗಾಗಿ ಕೆಟ್ಟ ಹೆಸರು ತಗೊಂಡು ಅಂತ ಶ್ರೀಮಂತಿಕೆ ಚಿತ್ರರಂಗ ಅವತ್ತು ಇರಲಿಲ್ಲ. ಕೆಟ್ಟ ಹೆಸರು ತಗೊಂಡು ಅದಾದ್ಮೇಲೆ ಪಾಪ ಬಹಳ ಒಳ್ಳೆ ಕಲಾವಿದರಾಗಿ ಒಳ್ಳೊಳ್ಳೆ ಸಿನಿಮಾಗಳು, 2 ಸಿನಿಮಾಗಳು ಬಹಳ ಒಳ್ಳೆಯ ಸಿನಿಮಾಗಳು, ಗೆಜ್ಜೆ ಪೂಜೆ ಮತ್ತು ಏನು ಸುಭದ್ರ ಕಲ್ಯಾಣದಲ್ಲಿ ಅವರು ಅರ್ಜುನನಾಗಿ ಅಭಿನಯಿಸಿದ್ರು. ತಾವು ಶ್ರೀಕೃಷ್ಣನ ಪಾತ್ರ ಮಾಡಿದ್ರಿ ಪ್ರಭಾಕರ್ ಶಾಸ್ತ್ರಿ ಅವರ ಒಂದು ಚಿತ್ರದಲ್ಲಿ. ಆಮೇಲೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬಹಳ ಹಳೆಯ ನಾಟಕವನ್ನು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲೂ ತಮ್ಮಂಥ ಕಲಾವಿದರುಗಳನ್ನು ಬಳಸ್ಕೊಂಡು ತಾವು ಅದರಲ್ಲಿ ಶ್ರೀಕೃಷ್ಣ, ಗಂಗಾಧರ್ ಅರ್ಜುನ, ಕಲ್ಪನಾ ಜೋಡಿ ಅಂತ ಹೇಳಿದ್ರಿ. ಕಲ್ಪನಾ ಅದರಲ್ಲಿ ಸುಭದ್ರೆ. ಆ ಸುಭದ್ರೆಯ ಜೀವನ ಅಲ್ಲಿ ಸುಖಮಯವಾದ್ರೂ ಕಲ್ಪನಾ ಜೀವನ ಚಿತ್ರರಂಗದಲ್ಲಿ ದುರಂತ ನಾಯಕಿ ಅನ್ನೋವಂಥದ್ದನ್ನು ತಗೊಳ್ತು. 19 ಚಿತ್ರಗಳಲ್ಲಿ ತಾವು ಕಲ್ಪನಾ ಜೊತೆ ಪಾತ್ರ ಮಾಡಿದಂಥವರು, ಕಪ್ಪು ಬಿಳುಪು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದಂಥವರು. ಕಲ್ಪನಾ ವೈಯಕ್ತಿಕವಾಗಿ ಹೇಗಿದ್ದರು, ಅವರ ಜೀವನ ದುರಂತಕ್ಕೆ ಯಾಕೆ ಕಾರಣ ಆಯಿತು, ಅದನ್ನು ವಿಶದವಾಗಿ ತಿಳಿಸಿ. ಕಲ್ಪನಾ ಬಹಳ ಒಳ್ಳೆ ನಟಿ, 2 ಮಾತಿಲ್ಲ, ತುಂಬ ಒಳ್ಳೆ ನಟಿ, ಭಾವಪೂರ್ಣ ನಟಿ. ಆ್ಯಕ್ಚುಲಾಗಿ ಕೆಲವು ಕ್ಲೋಸಪ್ಗಳು ಬಂದಾಗ ಡೈಲಾಗ್ಗಳು ಭಾವಪೂರ್ಣವಾಗಿಲ್ಲದೆ ಇದ್ದರೆ ಡೈಲಾಗ್ ತಿದ್ದುಪಡಿ ಮಾಡಿಕೊಂಡು ಅದನ್ನು ಅಭಿನಯಿಸಿ ಓಕೆ ನಾ ಇದು ಮಾಡಲ್ಲ ಹಾಗೆ ಅಂತ ಡೈರೆಕ್ಟರ್ ಕೇಳಿ ಓಕೆ ಚೆನ್ನಾಗಿದೆ ಅಂತ ತುಂಬ ಮಾಡ್ತಿದ್ದ ಅಂತ ಬಹಳ ಒಳ್ಳೆ ನಟಿ, ಶ್ರೇಷ್ಠ ನಟಿ, ಸೃಜನಶೀಲ ನಟಿ. ಹೌದು ಸರ್, 2 ಮಾತಿಲ್ಲ. ಭಾಳ ಒಳ್ಳೆ ನಟಿ. ದುರಂತ ಯಾಕಾಯಿತು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಬೆಳಗುದ್ರ ಬಡದಲ್ಲಿ ಭಾಳ ಶ್ರೇಷ್ಠವಾದಂಥ ಚಿತ್ರ, ಭಾಳ ಅತ್ಯುತ್ತಮವಾದಂಥ, ತುಂಬ ಇಷ್ಟವಾದಂಥ ಚಿತ್ರ. ಹೌದು ಸರ್, ಚಾಲೆಂಜಿಂಗ್. ಹೌದು ಸರ್, ಅದನ್ನು ವಿಶದವಾಗಿ ಹೇಳಿ ಸರ್. ಇದ್ರ ಜೊತೆಯಲ್ಲಿ ಮದ್ರಾಸಲ್ಲಿದ್ದೆ ನಾನು. ಮದ್ರಾಸಲ್ಲಿ ಹೋಟ್ಲಲ್ಲಿದ್ದಾಗ ಗೀತಾಪುರಿ ಅವರು ಮತ್ತು ಪ್ರೊಡ್ಯೂಸರು ಸೋಮ್ ಸುಂದರಂ ಅಂತ ಪ್ರೊಡ್ಯೂಸರ್ ಇಬ್ಬರು ಬಂದು ಮೀಟ್ ಮಾಡಿದ್ರು. ರಾಜೇಶ್ ಅವರೇ, ಒಂದು ಟೆಕ್ಸ್ಟ್ ಬುಕ್ಕು ಸಿನಿಮಾ ಮಾಡ್ತಾ ಇದ್ದೀವಿ. ಹೌದಾ? ಯಾವುದದು? ಬೆಳಗುದ್ರ ಬಡದಲ್ಲಿ ದೇವಿರಪ್ಪ ಕಾದಂಬರಿ, ಅದನ್ನು ಸಿನಿಮಾ ಮಾಡ್ತಾ ಇದ್ದೀವಿ. ಇವರು ನಿರ್ಮಾಪಕರು ಸೋಮ್ ಸುಂದರಂ ಅಂತ ಅಡ್ವೊಕೇಟ್, ಇವರೇ ಪ್ರೊಡ್ಯೂಸರು. ನಾನು ಸ್ಕ್ರಿಪ್ಟು ಮತ್ತು ಡೈರೆಕ್ಷನ್ ಎಲ್ಲ ನಾನು ತೊಗೊಂಡಿದ್ದೀನಿ ಹಾಗೆ ಅಂತ ಅವರು. ಭಾಳ ಒಳ್ಳೆಯದು, ನಿನಗೆ ಲೈಫ್ ಲಾಂಗ್ ರೋಲ್, ಚಾಲೆಂಜಿಂಗ್ ರೋಲ್, ಲೈಫ್ ಟೈಮ್ ರೋಲ್. ಬಹುಶಃ ನಾನು ತಿಳಿತೀನಿ ಇದೆಲ್ಲ ಮೇಲ್ದಂಥ ಚಿತ್ರ ಬರಲಿಲ್ಲ ಅವತ್ತಿಗೆ. ನನ್ನ ದೃಷ್ಟಿಯಲ್ಲಿ ಇದು ತುಂಬ ಚಾಲೆಂಜಿಂಗ್ ರೋಲು. 3 ಶೇಡ್ನಲ್ಲಿ ಬರ್ತೀನಿ. 3 ಶೇಡು: ಬಾಲ್ಯ, ಯೌವನ, ಉಪ್ಪು. ಈಗ 3 ಶೇಡಲ್ಲಿ ಬರ್ತೀರ. ತುಂಬ ಚೆನ್ನಾಗಿ ಬೇರೆ ಯಾರು ಮಾಡೋಕ್ಕಾಗಲ್ಲ. ನೀನೇ ಮಾಡ್ತೀಯ ಅಂತ ಹೇಳ್ಬಿಟ್ಟು ಗಟ್ಟಿ ಮನಸ್ಸಿಂದ ಬಂದಿದ್ದೀವಿ. ಬೇರೆ ಯಾರು ಮಾಡೋಕ್ಕಾಗಲ್ಲ. ಸರಿ, ಗೀತಪ್ರಿಯ ಹೇಳಿದ್ದು. ಗೀತಪ್ರಿಯ ಹೇಳೋರು. ಸರಿ, ತುಂಬ ಅಭಿಮಾನ ಗೀತಪ್ರಿಯ. ಹೌದು ಸರ್. ಅಭಿಮಾನ ಅಲ್ಲ, ಕಲೆ. ಅದು ಯಾರನ್ನೂ ಹೇಳಿ ಕೇಳಿ ಬರೋದಿಲ್ಲ. ಅದೊಂದು ಸಾಧನೆ. ಅದರಿಂದ ನೀನು ಆ ಪಾತ್ರ ನಿಭಾಯಿಸ್ತೀಯ ಅಂತ ನಾವು ಬಂದಿದ್ದೀವಪ್ಪ ಹಾಗೆ ಅಂತ ಹೇಳಿ ಟೆಕ್ಸ್ಟ್ ಬುಕ್ಕು ಕೊಟ್ಟರು, ಸ್ಕ್ರೀನ್ ಪ್ಲೇನು ಕೊಟ್ಟರು. ನೋಡು, ನಾವು ಇಲ್ಲೇ ಇರ್ತೀವಿ, ಇನ್ನೂ ಒಂದು 7 ದಿವಸ ಇಲ್ಲೇ ಇರ್ತೀವಿ, ಕೆಲಸ ಇದೆ ಅಂತಂದರು. ಅದಾದಮೇಲೆ ಓದಿದೆ. ಬೆಳಗ್ಗೆಯಿಂದ ಶ್ರೀರಾಮ ಎಂಟರ್ಪ್ರೈಸಸ್ ಸಿನಿಮಾ, ಬೆಳಗ್ಗೆಯಿಂದ ಸಂಜೆ 9 ಗಂಟೆವರೆಗೆ, 9ರಿಂದ 12 ಗಂಟೆವರೆಗೆ ಓದ್ತಾ ಇದ್ದೆ. ಹೀಗಾಗಿ ಒಂದು ಹೆಚ್ಚು ಕಡಿಮೆ 4-5 ದಿವಸದಲ್ಲಿ ಸ್ಕ್ರಿಪ್ಟು ಓದ್ಬಿಟ್ಟೆ, ಆಮೇಲೆ ಟೆಕ್ಸ್ಟ್ ಬುಕ್ಕು ಓದ್ಬಿಟ್ಟೆ. ಭಾಳ ಚೆನ್ನಾಗಿ ಜಸ್ಟಿಫೈ ಮಾಡಿದ್ರು, ಭಾಳ ಚೆನ್ನಾಗಿ ಅದನ್ನು ಏನು ಸ್ಕ್ರಿಪ್ಟಲ್ಲಿದೆ ಅದನ್ನೇ ಮಾಡಿದರು, ನ್ಯಾಯ ಒದಗಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ
ಅದಾದಮೇಲೆ ಏನಪ್ಪ ಓದ್ಯಾ ಬರ್ಬೋದಾ ಹಾಗಾದ್ರೆ ಬನ್ನಿ ಅಂದರೆ ಬಂದರು. ಊಟದ್ದು ಬಂದಾಗ ಏನು ಅನಿಸುತ್ತಪ್ಪ, ಅಯ್ಯೋ ನಿಜವಾಗ್ಲಪ್ಪ ಇದು ಯಾವ ಜನ್ಮದ ಪುಣ್ಯ, ಲೈಫ್ ಟೈಮ್ ನಿಜವಾಗ್ಲೂ ಲೈಫ್ ಟೈಮ್ ಅದ್ಭುತವಾದ ಪಾತ್ರ. ಕಷ್ಟಪಟ್ಟು ಮಾಡ್ತೇವೆ ಪಾತ್ರ. ಯಾಕೆಂದರೆ ಪಾತ್ರದಲ್ಲಿ ಚಾಲೆಂಜ್ ಅನ್ನೋದು ಇದೆಯಲ್ಲ ತುಂಬಿ ತುಳುತ್ತಾ ಇದೆ. ಪರಕಾಯ ಪ್ರವೇಶ ಮಾಡುವಂಥ ಒಂದು ಅವಕಾಶ ಇದೆ. ಬರೀ ಬಾಯಿ ಮಾತಿಗೆ ಅಲ್ಲ. ಅಲ್ಲಪ್ಪ, ಇದು ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಾಗಿ ಅವನದರಲ್ಲಿ ಮಿಳಿತನಾಗಿ ಮಾಡಬೇಕು. ಪಾತ್ರ ತಾನು ಒಂದಾಗ್ಬಿಡ್ಬೇಕಪ್ಪ, ಅಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿ ಬರ್ತಿದ್ಯಪ್ಪ ಹಾಗೆ ಅಂತಂದು. ಅದಾದಮೇಲೆ ಓಕೆ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ, ಅದೇ ಇನ್ನೊಂದು 3-4 ತಿಂಗಳು ಮಾತಾಡಿಸ್ಕೊಳ್ಳೋಣ. ನನಗೆ 3-4 ಸಿನಿಮಾಗಳಿವೆ, ಅದೆಲ್ಲ ಮುಗಿಬೇಕು. ಹಾಗೆ ಅಂತ ಹೇಳಿಲ್ಲ, ಬೇಡ ಒಂದು 15 ದಿವಸ ಇಲ್ಲೇ ಬಂದು ವಾರ ಕೊಡೋಕ್ಕಾಗಲ್ಲ, ಶೆಡ್ಯೂಲ್ ಫುಲ್ ಬ್ಯುಸಿ ಇದ್ದಂಥ ಸಂದರ್ಭ. ಹೌದಾ, ಮತ್ತು ಯಾವಾಗ ಕೊಡ್ತೀಯಪ್ಪ? ನೋಡಪ್ಪ, ಈಗ ಈ 3 ತಿಂಗಳು ಬಿಟ್ಟು ನಾನು ಕೊಡ್ತೀನಿ. ಫಸ್ಟು ಪ್ರಾಮಿಸ್ ಮಾಡ್ತೀನಿ, ಒಂದು 15 ದಿವಸ ಔಟ್ಡೋರು, ಒಂದು 15 ದಿವಸ ಇಂಡೋರು, 30 ದಿವಸ 35 ದಿವಸ ಬೇಕಪ್ಪ. ಇಲ್ಲ ಎಷ್ಟು ಮಾಡೋಣ ಸಾಕು ಅಂತ ಆಯಿತು. ಅದಾದಮೇಲೆ ಇನ್ನೊಂದು ಪ್ರಶ್ನೆ, ಹೀರೋಯಿನ್ ಯಾರು ಅಂದೆ. ಅವ್ರು ಹೇಳೋರು ಎಲ್ವಿ ಶಾರದಾ. ಬೇಡ, ನನ್ನ ಸಿನಿಮಾ ಹೀಗೆ ಅಂದೆ. ನಿಮ್ಮ ಅಭಿಪ್ರಾಯ ಹೇಳೇ ಬಿಟ್ರಿ ನೇರವಾಗಿ. ಸಿನಿಮಾ ಹೀಗೆ ಅಂದೆ. ಮುಖ ನೋಡ್ಕೊಂಡು ಡೈರೆಕ್ಟ್ರು ಪ್ರೊಡ್ಯೂಸರು ಮುಖ ನೋಡ್ಕೊಂಡು ಏನು ಹಾಗಂತೀಯ ಅಂತ. ಹೌದು, ಎಲ್ವಿ ಶಾರದಾ ಒಂದು ಸೀನ್ ಮಾಡೋಕ್ಕಾಗಲ್ಲ ಆಯಿತಾ. ಎರಡನೇದಾಗಿ ನನ್ನ ಅವರ ಜೋಡಿಯಲ್ಲಿ ನಾನು ಬೇರೆ ಹೋಗ್ತಿದ್ರೆ ಆ ಮನುಷ್ಯ ಕೆಳಗೆ ಕೆಳೀತಾಳೆ. ನನಗೆ ಪುಟ ಕೊಟ್ಟು ಬೇರೆ ಹಾರಿಸ್ಬೇಕು. ಹೌದು, ಈಗ ಹೋಗ್ತಿದ್ರೆ ಮೇಲೆ ಬರಬೇಕು. ಹೋಗ್ತಿದ್ರೆ ಹಿಂಗೆ ಹೋಗ್ಬೇಕು. ಹೌದು, ಏನು ಅದು ಇದೆಯಾ? ಈ ಅವಾರ್ಡ್ ನಟಿ ಅಂತ ಹಾಕಿದ್ದೀರಾ? ವಂಶವೃಕ್ಷದಲ್ಲಿ ಅವರು ಪಾತ್ರ ಮಾಡಿದ್ದು. ಅವಾರ್ಡ್ ನಟಿ ಅಂತ ಹಾಕಿದ್ದೀರಾ? ಬೇಜಾರಾಗಬೇಡ ಗೀತಪ್ರಿಯ. ಅವಾರ್ಡ್ ನಟರಲ್ಲ, ಅವಾರ್ಡ್ ಒಳ್ಳೆ ನಟರಲ್ಲೇ ಇಲ್ಲ. ಅವರು ಲಾಬಿ ಮಾಡ್ತಾರೆ, ರೆಕಮೆಂಡೇಶನ್ ಮಾಡಿಸ್ತಾರೆ, ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ, ಡೆಲ್ಲಿಯಲ್ಲಿ ತಗೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ನಮಗೆಲ್ಲ ಅವಾರ್ಡ್ ಬೇಡಪ್ಪ, ಪ್ರಶಸ್ತಿಗಾಗಿ ಅಭಿನಯ ಇಲ್ಲ, ಜನ ನೋಡಿ ಚಪ್ಪಾಳೆ ಅದೇ ಪ್ರಶಸ್ತಿ. ದೊಡ್ಡ ಮಾತು ಅಂತಂದೆ. ಮತ್ತೇನು ಮಾಡೋದು ಅಂತ. ಇಲ್ಲ, ಅವಳು ಮಾತ್ರ ಹಾಕ್ಬಾರ್ದು ದಯವಿಟ್ಟು, ನಾವು ಫೇಲ್ ಆಗ್ತೀವಿ, ಸಿನಿಮಾ ಫೇಲ್ ಆಗುತ್ತೆ ಹೇಳಿದ್ರೆ ಕೇಳಿ, ಮತ್ತೆ ಏನು ಮಾಡೋದು ಹಾಗೆ ಅಂತ. ಕಲ್ಪನಾ ಒಬ್ಬಳೇ ನನ್ನ ಮನಸ್ಸಿಗೆ ಗೆಲ್ತಾ ಇರೋದು. ಅಂದರೆ ನೀವು ಕಾದಂಬರಿ ಓದುವಾಗ್ಲೇ ನಾಯಕಿ ಇಂಥವ್ರು ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಮೂಡಿಬಿಡ್ತು. ಕಲ್ಪನಾ ಒಬ್ಬಳೇ ಆ ಪಾತ್ರ ನಿಭಾಯಿಸೋದಕ್ಕೆ ಸಾಧ್ಯ 100%. ಒಳ್ಳೆ ಜೋಡಿ ನನಗೆ ಆ ಪಾತ್ರದಲ್ಲಿ. ನಿಮ್ಮ ಅನಿಸಿಕೆ ನೇರವಾಗಿ ಹೇಳಿಬಿಟ್ರಿ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಆಕೆ ಮೇಲೆ ಭಾಳ ಕಂಪ್ಲೇಂಟ್ ಇದೆ ಅಂತ ಹೇಳಿದ್ರು. ಇಬ್ಬರು ಹೇಳೋರು ಭಾಳ ಕಂಪ್ಲೇಂಟ್. ಏನು ಕಂಪ್ಲೇಂಟ್ ಹೇಳಿ. ಸೆಟ್ಟಿ ಬರಬೇಕಾದ್ರೆ 11 ಗಂಟೆಗೆ ಬರ್ತಾರೆ. ಅದಾದಮೇಲೆ ಕೋಆಪರೇಷನ್ ಜಾಸ್ತಿ ಮಾಡಲ್ಲ, ಹಾಗಾಗಿ ಪ್ರೊಡ್ಯೂಸರ್ಗೆ ನಷ್ಟ ಜಾಸ್ತಿ ಆಗಿದೆ. ಹೀಗಾಗಿ ಮಾರ್ಕೆಟ್ ಕಳ್ಕೊಂಡಿದ್ದಾರೆ. ಮಾರ್ಕೆಟಲ್ಲಿ ಇಲ್ದಿರೋ ವ್ಯಕ್ತಿಯನ್ನು ನಾನು ಹೆಂಗಪ್ಪ ಹಾಕಿದರೆ ಅವ್ರ ಅಭಿಪ್ರಾಯ ಹೇಳ್ಬಿಟ್ರು. ನಾನು ಹೇಳಿದೆ, ಇದು ನಿಜ. ಯಾಕೆಂದರೆ ಇದು ನಾನು ಅನುಭವಿಸಿದ್ದೀನಿ. ಸುಮಾರು ಸಿನಿಮಾಗಳಲ್ಲಿ ನಾನು ಅನುಭವಿಸಿದ್ದೀನಿ. ನನಗೆ ಸಿಕ್ಕಿದಂಥ ಪ್ರೊಡ್ಯೂಸರ್ಗಳೆಲ್ಲ ತಮಿಳ್ನವರು, ತೆಲುಗುನವರು, ನಮ್ಮವರು ಆದಮೇಲೆ ಕನ್ನಡದವ್ರು ಭಾಳ ಕಮ್ಮಿ. ತೆಲುಗು ತಮಿಳ್ನವರು ಕನ್ನಡ ಸಿನಿಮಾ ಮಾಡೋಕ್ಕೆ ಬಂದರು ಅವರು. ನಿಮ್ಗಳಿಗೆ ಅವಕಾಶನೂ ಹೆಚ್ಚಿತು. ಅವಕಾಶ ಹೆಚ್ಚಿತು. ಅದಾದಮೇಲೆ ನಾನು ಕಲ್ಪನಾ ಹೀರೋಯಿನ್ನು, ನಾನು ಹೀರೋ ಆಯಿತು. ಅಲ್ಲ ಸ್ಟುಡಿಯೋ ಎಲ್ಲ ಒಂದೇ ಸ್ಟುಡಿಯೋ, ಪ್ರೀಮಿಯರ್ ಸ್ಟುಡಿಯೋ, ಅದು ಬಿಟ್ಟು ಬೇರೆ ಇಲ್ಲ. ಸರಿ, ಹೀಗಾದರೆ ಒಂದು ದಿವಸ ನನಗೆ ಅನ್ನಿಸ್ತು, ಭಾಳ ಒಳ್ಳೆ ನಟಿ, ಯಾಕೆ ಬೆಳವಂತ ಬಡಿನಲ್ಲಿ ಎಲ್ಲಿ ಮಾಡ್ತೀರಪ್ಪ ಅಂದರೆ, ಬಿಜ್ಜಲ್ಲಿ ಎಲ್ಲಿ ಮಾಡ್ತೀವಿ, ಅವರು ಸ್ವಂತ ಊರು ಕನಕಪುರದ ಹತ್ರ ಬರುತ್ತಲ್ಲ ಸರ್, ಬಿಜ್ಜಲ್ಲಿ ಅಂತ. ಹಾಂ ಸರ್. ಆ ಸ್ವಂತ ಊರಲ್ಲಿ 15 ದಿವಸ ಮಾಡಬೇಕು ಅಂತ. ಅದಾದಮೇಲೆ ಸಿಟಿಗೆ ಬಂದುಬಿಡ್ತೀವಿ.
ಅದು ಇಂಡೋರ್ಗಳು ಬರ್ತವೆ, ಔಟ್ಡೋರ್ ಎಲ್ಲ ಇದು ಬರ್ತವೆ. ಕಲ್ಪನಾ ಬಗ್ಗೆ ಭಾಳ ಚಕಾರ ಆಯ್ತದ್ರು. ಯಾವುದೇ ಕಾರಣಕ್ಕೂ ಆಕೆ ಬೇಡ. ಯಾಕೆ ಬೇಡ? 11 ಗಂಟೆ ಬರ್ತಾರೆ, ಅವ್ರು ನಿಭಾಯಿಸೋಕ್ಕಾಗಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಅಲ್ವಾ ಒಪ್ಕೊಳ್ಳಲ್ಲ, ಕನ್ವಿನ್ಸ್ ಆಗಲ್ಲ. ಮಾರ್ಕೆಟನ್ನು ಕಳ್ಕೊಂಡ್ಬಿಟ್ರು. ಎಲ್ಲರೂ ಟಾಕ್ ಆಗೋಯ್ತು, ಸಿನಿಮಾದಲ್ಲಿ ಟಾಕ್ ಆಯಿತು. ಏನಂತ ಅಂದರೆ ಕೋಆಪ್ರೇಟ್ ಮಾಡಲ್ಲ, 11 ಗಂಟೆಗೆ ಬರ್ತಾರೆ. ಅದಾದಮೇಲೆ ನಮ್ಗೆ ಖರ್ಚು ಜಾಸ್ತಿ ಅವ್ರದ್ದು. ಏನು ಖರ್ಚು ಅಂದರೆ ಮುಂದೆ ವಿಪರೀತ ಖರ್ಚಿತ್ತು. ಬೆಳಗ್ಗೆ ಅರ್ಧ ಡಜನ್ ಮೊಟ್ಟೆ ಹೊಡೆದ್ಬಿಟ್ಟು ಮೊಟ್ಟೆ ಎಲ್ಲ ಹೊಡೆದು ಅದನ್ನು ತಲೆಗೆ ಹಾಕೊಂಡು ತಲೆಯೆಲ್ಲ ತೆಗೆಸೋದು ಸ್ನಾನಕ್ಕೆ. ಕೇಳಿದ್ರೆ ಅವರೇ ಹೇಳಿದ್ರು, ಸರಿ, ಅವರೇ ಹೇಳಿದ್ರು, ಯಾಕಮ್ಮ ಇಷ್ಟು ಲೇಟು ಆಗಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ ದಯವಿಟ್ಟು ಬೇಗ ಬನ್ನಿ ಅಂತ. ಇಲ್ಲ, ನನ್ನೇನೇನೋ ಇರ್ತವೆ, ಹಾಗೆ ಹೀಗೆ ಕೂದಲು ಬೆಳಿಲಿ, ಮೊಟ್ಟೆ ಕುಡಿದವ್ರಿಗೆಲ್ಲ ಮಾಡಿರ್ತಾರೆ. ಅದಕ್ಕೆ ಸಮಯ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೀತಾರೆ, ಆಮೇಲೆ ಸ್ನಾನ ಮಾಡ್ತಾರೆ. ಎದ್ದೇಳೋದು ಅಷ್ಟೊತ್ತಿಗೆ, ಎದ್ದೇಳೋದು 5:05 ಎದ್ದೇಳ್ತೀನಿ. ಆಮೇಲೆ ಮೊಟ್ಟೆ ಸ್ನಾನ. ಅವಳಿಗೆ ಚಿನ್ನಮ್ಮ ಅಂತ ಅವಳು ಪರ್ಮನೆಂಟ್ ಪರಿಹಾರಕ್ಕೆ ಚಿನ್ನಮ್ಮ ಎಲ್ಲ ಅವಳೇ ಮಾಡೋದು. ಅವಳಿಗೆ ನಾಳೆಲ್ಲ ಗೊತ್ತಿಲ್ಲ ಈಗ. ಆಮೇಲೆ ಅದಾದಮೇಲೆ ಸ್ನಾನ ಆದಮೇಲೆ ಬೆರಿ ಹೊಯ್ಬೇಕು, ಒಣಗಿಸ್ಬೇಕಲ್ಲ. ಒಣಗಿಸಿ ಆದಮೇಲೆ ಕಾಯ್ತಾ ಇರ್ತಾನೆ ಯಾರು ಮೇಕಪ್ ರಾಮು ಕಾಯ್ತಾ ಇರ್ತಾನೆ. ರಾಮು ಇಪ್ಪವ ಒಳಗಡೆ ಹೋಗ್ತಾರೆ ಮೇಕಪ್ಪು. ಅದಾದಮೇಲೆ ಅಪ್ಪಾರಾವ್ ಕಾಸ್ಟ್ಯೂಮರು, ಅಪ್ಪಾರಾವ್ ಇಬ್ಬರು ರೆಡ್ಡಿ ಅಂತ ಹೋಗ್ತಾರೆ. ಇಷ್ಟು ಮುಗಿಸೋಷ್ಟೊತ್ತಿಗೆ 10:45 ಅಂದರೆ ಎಲ್ಲ ಸಿದ್ಧವಾಗೇ ಬರ್ತಾ ಇದೆ ಅಷ್ಟೇ. ಮನೆಯಿಂದನೇ ಸಿದ್ಧವಾಗಿ ಬರ್ತಾ ಇದ್ರು. ಅವಳು ಇಳ್ಕೋತಾ ಇದ್ದಿದ್ದು ಕೂಡ ಮೆಟ್ರೋಪೋಲ್ ಅಂತ ಹೋಟೆಲ್, ದೊಡ್ಡ ದೊಡ್ಡ ಹೋಟ್ಲುಗಳು. ಯಾರು ಇಳ್ಕೊಳಕ್ಕಾಗಲ್ಲ. ಮೈಸೂರಲ್ಲಿ ಇದೆಯಾ? ಮೈಸೂರಲ್ಲಿ ಈಗಲೂ ಇದೆ ದೊಡ್ಡ ಹೋಟ್ಲು, ಕಾಸ್ಟ್ಲಿಯೆಸ್ಟ್ ಹೋಟ್ಲು. ಅಲ್ಲೇ ಉಳಿದುಕೊಳ್ಳಿ. ಯಾವ ನಟ ಯಾವ ನಟಿ ಅಲ್ಲಿಲ್ಲ, ಅಲ್ಲೇ ಉಳ್ಕೊಂಡು ಅಷ್ಟೊಂದಿತ್ತು. ಆಮೇಲೆ ಆಕೆ ಅಲ್ಲಿ ಬರ್ತಾ ಇದ್ದಾಳೆ ಅಂತಂದರೆ ಲೈಟ್ ವಾಯ್ಸು, ಎಲಿಜಬೆತ್ ಕ್ವೀನ್ ಬರ್ತಾ ಇದ್ದಾಳೋ, ಎಲಿಜಬೆತ್ ಕ್ವೀನ್ ಬರ್ತಾ ಇದ್ದಾಳೆ, ಲೈಟ್ ವಾಯ್ಸ್. ನಾನು ಏನು ಎಲಿಜಬೆತ್ ಅಂತಂದೆ. ನೋಡಿ ಸರ್, ಎಲಿಜಬೆತ್ ಟೈಲರ್ ಬರ್ತಾ ಇದ್ದಾರೆ ಅಲ್ಲಿ, ಹಂಗೆಲ್ಲ ಮಾತಾಡ್ಬಾರ್ದು. ಸುಮ್ಮನೆ ಸೆಂಟ್ ವಾಸನೆ ಅಲ್ಲಿ ಬರ್ತಿದ್ರೆ ಇಲ್ಲಿ ಸೆಂಟ್ ವಾಸನೆ, ಕಲ್ಪನಾ ಸೆಂಟ್ ಅದು. ಹೌದು, ಹೀಗೆಲ್ಲ ಮಾತಾಡೋರು. ಆಮೇಲೆ ಕೋಪ, ಸಿಕ್ಕಾಪಟ್ಟೆ ಮುಂಗೋಪ, ಸಿಕ್ಕಾಪಟ್ಟೆ ಮುಂಗೋಪ. ಆಯ್ತಾ? ತಾನು ಹೇಳಿದ್ದೆ ಹಠ ಹಿಡಿಯೋರು. ಈ ಸಂದರ್ಭದಲ್ಲಿ ಅವರು ಕಷ್ಟಪಟ್ಟು ನನ್ನ ಮಾತಿಗೆ ಬೆಲೆ ಕೊಟ್ಟು ಕಲ್ಪನಾನ ಹಾಕ್ಬಿಟ್ಟು ಬೆಳವಲ್ಲ ಮಡಿಲಲ್ಲಿ ನಾಯಕಿಯಾದರು. ಇಷ್ಟರೊಳಗೆ ಈ ಅಮ್ಮ ಮನೆ ಕಟ್ಟಿಸಿದ್ರು. ಎಲ್ಲಿ ಸರ್ ಕಟ್ಟಿ? ಬೆಂಗಳೂರಲ್ಲಿ ಬೆನ್ಸನ್ ಟೌನ್, ಇದರ ಪ್ರೆಸರ್ ಟೌನ್ ಸಮೀಪದಲ್ಲಿ, ಅಲ್ಲಿ ಆ ಸುತ್ತಮುತ್ತದಲ್ಲಿ ಮನೆ ಕಟ್ಟಿಸಿದ್ರು. ಭಾಳ ಒಳ್ಳೆ ಮನೆ. ಹೌದು, ಅವರು ಮುನಿಯಲ್ಲಪ್ಪ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟರು. ರಘುವೀರ್ ಅಂತ ಒಬ್ಬ ಹೌದು ಹೌದು ಹೌದು. ಅವ್ರು ನಮಗೆ ತುಂಬ ಆತ್ಮೀಯರು. ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿ ಹೀರೋ ಆಗಿದ್ದೆ ರಘುವೀರ್. ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆ ಲೀಡಿಂಗ್ ಕಾಂಟ್ರಾಕ್ಟರ್. ಹೌದು, ಅವ್ರು ಕಟ್ಸೋರು. ಆ ಕಾಲದಲ್ಲಿ 7 ಲಕ್ಷ ಆಗಿತ್ತು ಅವತ್ತಿಗೆ. 40 ವರ್ಷದ ಹಿಂದೆ, 50 ವರ್ಷ ಆಗಿತ್ತು. ಸಾಲ ಮಾಡಿ ಕಟ್ಸಿತ್ತು. ಕೇಳ್ರಿ, ಕೈಯಲ್ಲಿ ದುಡ್ಡಿದ್ದು. ಅವಾಗ ಕಲಾವಿದರಲ್ಲಿ ಏನಿಲ್ಲ ಸರ್, ಕಡಿಮೆ ಸಂಭಾವನೆ. ಈಗ ಕೋಟಿ ಅಂತ, ಕೋಟಿ ಅಂತ. ಹೌದು, ಸಾವಿರ ಕಲಾವಿದರ ಹಣೆ ಬರ ಸಾವಿರ, ಬೆರಳಿಕೆ ಅಷ್ಟೇ. ಅದರಲ್ಲಿ ಅವಳು ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕಿಂದ ಸಾಲ ಮಾಡಿಬಿಟ್ಲು, ಮನೆ ಕಟ್ಸ್ಬಿಟ್ಲು. ಮಾರ್ಕೆಟ್ ಡೌನ್ ಆಗೋಯ್ತು, ಕಂತುಗಳು ಕಟ್ಟೋದು ಕಷ್ಟ ಆಗೋಯ್ತು. ಬೆಳವಲ್ದೆ ಮಠದಲ್ಲಿ ಪಾತ್ರ ಮಾಡ್ತಾ ಇದ್ದಾಳೆ. ಹೀಗೆ ಔಟ್ಡೋರ್ನಲ್ಲಿ ಕೂತಿರೋವಾಗ ಪ್ರಧಾನ್ ಅಂತ ಒಬ್ಬ ಕಲಾವಿದ ಇದ್ದ. ಹೌದು, ಬೇಕರಿ ಇಟ್ಕೊಂಡು ಮಲ್ಲೇಶ್ವರದಲ್ಲಿದ್ದರು. ಪ್ರಧಾನ್ ಜೊತೆಯಲ್ಲಿ ಗುಡಿಗೇರಿ ಬಸವರಾಜು ಬಂದರು. ಗುಡಿಗೇರಿ ಬಸವರಾಜು ಅವ್ರ ನಾಟಕದ ಕಂಪನಿ ಮಾಲೀಕರು ಮತ್ತು ನಟ, ಗುಡಿಗೇರಿ ಕಂಪನಿ ಮಾಲೀಕರು. ಅವ್ರು ಬಂದರು. ಏನಪ್ಪಾ ಪ್ರಧಾನ್ ಹಾಗೆ ಅಂತಂದೆ. ಏನಿಲ್ಲ ಸರ್, ಇವರು ಗುಡಿಗೇರಿ ಬಸವರಾಜು ಅಂತ
ಸರ್ ಇವ್ರ ಪರಿಚಯ ಆಗಬೇಕಿಲ್ಲ. ಯಾರು? ಉತ್ತರ ಕರ್ನಾಟಕದಲ್ಲಿ ಯಾವುದೇ ಅದೇ ಅದೇ ದೊಡ್ಡ ಹೀರೋ ಹೌದು, ಹೌದು. ಅಂದರು. ಆಮೇಲೆ ಏನು ಸಮಾಚಾರ ಅಲ್ಲಿ ಕಲ್ಪನಾ ಹತ್ರ ಮಾತಾಡಬೇಕು ಅಂತ ಬಂದಿದ್ದೆ. ಹಾಂ ಕಲ್ಪನಾ ಹತ್ರ ಹೋದ್ರು ಮಾತಾಡೋದು, ದಯವಿಟ್ಟು ನಾಟಕಕ್ಕೆ ಬನ್ನಿ ಅಂತ ಕರೆದು. ಆ ಅಮ್ಮನಿಗೆ ಸಂಪಾದನೆ ಬೇಕಾಗಿತ್ತು, ಹೌದು. ಮಾರ್ಕೆಟ್ ಡೌನ್ ಆಗಿತ್ತು, ಸಂಪಾದನೆ ಮಾಡಬೇಕು. ಆವಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ವ್ಯವಹಾರ ಮಾಡಿದ್ರು. ಕಲ್ಪನಾ ಅಲ್ಲಿ ಹೋದಾಗ ಕಲ್ಪನಾ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದಾರೆ ಅಂದರೆ ಥಿಯೇಟರ್ ಕಿತ್ತು ಹೌದು, ಹೆಚ್ಚು ಜನ ಬರೋರು. ಇವ್ರ ಪಾಪ್ಯುಲಾರಿಟಿ ಇತ್ತಲ್ಲ, ಕಲೆಕ್ಷನ್ ಜಾಸ್ತಿ ಆಗ್ತಾ ಇತ್ತು ಕಂಪ್ನಿ ಇತ್ತು. ಹೌದು, ಆವಾಗ ಆ ಮನುಷ್ಯ ಬಂದ ಏನಾದರೂ ಮಾಡಿ ಇಂಥ ನಟಿ ನಾವು ಕಳ್ಕೊಬಾರ್ದು ಅಂತ ಮದುವೆ ಮಾಡ್ಕೊಂಡ. ಮದುವೆ ಆಗೇ ಹೋಯ್ತು, ಎಲ್ಲ ಹಾಗೆ ಹೋಯ್ತು. ಸರಿ ಸರ್, ಆಯ್ತಾ. ಇವೆಲ್ಲ ಸೀಕ್ರೆಟ್ ಗೊತ್ತಾಯ್ತು, ನಿಮಗೆ ಗೊತ್ತಿರೋದು. ಅಧಿಕೃತ ಹೌದು, ಮಾತಾಡ್ಕೊಂಡ. ಆಮೇಲೆ ಇಬ್ಬರಿಗೂ ಹೊಂದಾಣಿಕೆ ಆಗಲಿಲ್ಲ. ಇವ್ರು ಮುಂಗೋಪ, ಇವ್ರದ್ದು ಮುಂಗೋಪ, ಅವರು ಸ್ವಲ್ಪ ಹುಂಬ, ಹುಂಬ, ಇವಳು ಮುಂಗೋಪಿ, ಅವ್ರು ಹುಂಬ. ಅವನು ಹುಂಬ. ಇಬ್ಬರುಗಳು ನಾಟಕದಲ್ಲಿ ವ್ಯತ್ಯಾಸಗಳಾಗ ಎಣ್ಣೆ ಸೀಗೆಕಾಯಿ ಆಗೋಯ್ತು. ನೀನೇನು ಹಿಂಗೆ ಮಾತಾಡ್ದೆ ಹಂಗೆ ಮಾತಾಡ್ದೆ, ಹಾಲು ಕುಡಿಯೋ ರಂಗ ಅಂತ ಅನ್ಬಾರ್ದು, ಏನೋ ಓದ್ಲತ್ತೆ. ದೊಡ್ಡ ಗಲಾಟೆ ಆಗ್ಬಿಟ್ಟು ಸ್ಟೇಜ್ ಒಳಗೆ ಮಾರಾಮಾರಿಯಾಗಿ ಹೊಡೆದು ಇವಳು ಆಯಪ್ಪ ನೋಡಿ ಇವಳು ಆಯಪ್ಪ ಇವರು ದಾವಣಗೆರೆಯಲ್ಲಿ ಹಾದಿಬೀದಿ ರಂಪ, ಹಾದಿಬೀದಿ ರಂಪ ಆಗಲಿ ಇವರು ಇದೇ ಹೇಳೋರು. ಹಾಗಾಗಿ ಅವಳಲ್ಲಿ ವಾಸಿಸೋದು ಭಾರಿ ಕಷ್ಟ. ಅವನು ಹುಂಬ ಮತ್ತು ವ್ಯಭಿಚಾರಿ. ಆಯಿತಾ. ಈ ಅಮ್ಮನಿಗೆ ಜೀವನದಲ್ಲಿ ಮದುವೆ ಅನ್ನೋದು ಬರ್ತೇ ಇಲ್ವೋ ಏನು ಕಥೆಯೋ ಗೊತ್ತಿಲ್ಲ. ಒಬ್ಬ ಒಳ್ಳೆ ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಅವ್ರನ್ನ ಒಳ್ಳೆ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕಿನ ಅಧ್ಯಕ್ಷ, ತುಂಬ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು. ಇದ್ದಾರೆ ಅವರು ಈಗಲೂ ವಿಶ್ವನಾಥನ್ ಅಂತ. ಸರಿ ಸರ್, ಅವ್ರನ್ನ ಮದುವೆ ಆಗಲಿ ಅಮ್ಮ. ಮದುವೆ ಆದರೆ ಆ ಯಪ್ಪ ಯಾವಾಗಲೂ ರಾತ್ರಿ ಹೊತ್ತಲ್ಲ ಗುಂಡು ಪಾರ್ಟಿ ಬರೋ ಅಷ್ಟೊತ್ತಿಗೆ 12 ಗಂಟೆ ಬಂದು ಮತ್ತಲ್ಲಿ ಮಲಗ್ಬಿಡೋದು. ಈ ಅಮ್ಮನಿಗೆ ಯಾವ ಸುಖನೂ ಸಿಗಲಿಲ್ಲ. ಈ ಅಮ್ಮನಿಗೆ ಒಂದು ಜೀವನದಲ್ಲಿ ಒಂದು ಮಗು ಬೇಕಾಗಿತ್ತು. ಮಗು ಯಾರು ಕೊಡಲಿಲ್ಲ. ಆ ಮಗು ಫೋಟೋ ಇತ್ತು ಅಂದರೆ ಅಯ್ಯೋ ಎಷ್ಟು ಇಂಥದ್ದೊಂದು ಮಗು ಬೇಕು, ಅಲ್ಲೇ ನಿಂತ್ಬಿಡೋದು. ಮಗು ಎಷ್ಟು ಮುದ್ದಾಗಿದೆ ಅದು ಯಾಕೆ ಈ ಅಮ್ಮನಿಗೆ ಬೇಕು, ಮಗು ಬೇಕು. ಯಾರು ನಿಜ ಜೀವನದ ಕಲ್ಪನಾ ಭಾವನಾ ಜೀವಿ ಆದರೂ ಕಲ್ಪನಾ ಜೀವಿನೂ ಆದರು. ಸರಿ ಸರ್, ಹಾಗಾಗಿ ಅವಳು ಅವ್ರದ್ದು ಹೊಂದಾಣಿಕೆ ಆಗ್ತದೆ. ಹುಡುಗಿಯರಿ ಬಸವರಾಜು ಕಲ್ಪನಾ ಹೊಂದಾಣಿಲ್ಲ. ಅದಾದಮೇಲೆ ಎಂಡ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಅವರ ಸಾಹಸ ಬೇಡ, ನಾಟಕದ ಕಾಂಟ್ರಾಕ್ಟ್ ಎಂಡ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲೂ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಇಷ್ಟರಲ್ಲಿ ಎಂಡ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ. ಎಂಡ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮನೆಗೆ ಬಂದರೆ ಅವನು ಬಂದು ಅಪಾಲಜಿ ಕೇಳ್ಕೊಂಡು ಮತ್ತೆ ಕರ್ಕೊಂಡು ತಪ್ಪಾಯ್ತು ಬಾ ಕಾಲಿಟ್ಕೊತೀನಿ ಬಾಮ್ಮ ಅನ್ನೋ ಕಲೆಕ್ಷನ್ ಆಗುತ್ತಲ್ಲ, ಕಲೆಕ್ಷನ್ ಆಗಬೇಕಲ್ಲ, ಹೀಗೆ ಹೋಗ್ತೀವಿ. ಅದಾದಮೇಲೆ ಇವರಿಬ್ಬರು ಜಗಳ ಇಡೀ ಚಿತ್ರರಂಗದಲ್ಲಿ ಗುಲ್ಲೋ ಆಯ್ತಾ. ಗುಲ್ಲೋ ದೇವರಾಯ ದರ್ಶನ ಚೀಫ್ ಮಿನಿಸ್ಟರ್ ಆಯ್ತಾ. ಎಲ್ಲಿ ಅಂದರೆ ಧಾರವಾಡದ ಜಿಲ್ಲೆ ಗೋಟೂರು. ಹೌದು ಸರ್, ಗೋಟೂರು ಒಂದು ಪ್ರವಾಸಿ ಮಂದಿರ ಅಲ್ಲಿ. ಪ್ರವಾಸಿ ಮಂದಿರ. ಆ ಗೋಟೂರಲ್ಲಿ ಯಪ್ಪ ಹೇಳ್ಕೊತಿದ್ಲು. ಆಮೇಲೆ ಯಾವಾಗಲೂ ರಾತ್ರಿ ಹೊತ್ತಲ್ಲ ಗುಂಡು ಪಾರ್ಟಿ ಬರೋ ಅಷ್ಟೊತ್ತಿಗೆ 12 ಗಂಟೆ ಬಂದು ಮತ್ತಲ್ಲಿ ಮಲಗ್ಬಿಡೋದು. ಈ ಅಮ್ಮನಿಗೆ ಯಾವ ಸುಖನೂ ಸಿಗಲಿಲ್ಲ. ಈ ಅಮ್ಮನಿಗೆ ಒಂದು ಜೀವನದಲ್ಲಿ ಒಂದು ಮಗು ಬೇಕಾಗಿತ್ತು. ಮಗು ಯಾರು ಕೊಡಲಿಲ್ಲ. ಆ ಮಗು ಫೋಟೋ ಇತ್ತು ಅಂದರೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಮಗು, ಅಲ್ಲೇ ನಿಂತ್ಬಿಡ್ರು. ಮಗು ಎಷ್ಟು ಮುದ್ದಾಗಿದೆ ಅದು ಯಾಕೆ ಈ ಅಮ್ಮನಿಗೆ ಬೇಕು, ಮಗು ಬೇಕು, ಯಾರು ಕೊಡೋದು. ನಿಜ ಜೀವನದ ಕಲ್ಪನಾ ಭಾವನಾ ಜೀವಿ ಆದರೂ ಕಲ್ಪನಾ ಜೀವಿನೂ ಆದರು. ಸರಿ, ಹಾಗಾಗಿ ಅವ್ರಿಗೂ ಹೊಂದಾಣಿಕೆ ಆಗ್ತದೆ. ಗುಡಿಗೇರಿ ಬಸವರಾಜು ಕಲ್ಪನೂ ಹೊಂದಾಣಿಕೆ ಆಗ್ತಿಲ್ಲ. ಅದಾದಮೇಲೆ ಎಂಡ್ ಮಾಡ್ಕೊಂಡು ಬಂದ್ಬಿಡ್ತೇನೆ, ಅವರ ಸಾಹಸ ಬೇಡ, ನಾಟಕದ ಕಾಂಟ್ರಾಕ್ಟ್ ಎಂಡ್ ಮಾಡ್ಕೊಂಡು ಬಂದ್ಬಿಡ್ತೇನೆ. ಅಲ್ಲೂ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ಲು, ಇಷ್ಟಲ್ಲೇ ಎಂಡ್ ಮಾಡ್ಕೊಂಡು ಬಂದ್ಬಿಡ್ತೇನೆ ಎಂಡ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮನೆಗೆ ಬಂದರೆ ಅವನು ಬಂದು ಅಪಾಲಜಿ ಕೇಳ್ಕೊಂಡು ಕರ್ಕೊಂಡು ತಪ್ಪಾಯ್ತು ಬಾ ಕಾಲಿಟ್ಕೊತೀನಿ ಬಾಮ್ಮ ಅನ್ನೋ ಕಲೆಕ್ಷನ್ ಆಗುತ್ತೆ, ಕಲೆಕ್ಷನ್ ಆಗಬೇಕಲ್ಲ, ಹೀಗೆ ಬರ್ತಿದ್ದೆ. ಅದಾದಮೇಲೆ
ಇವರಿಬ್ಬರು ಜಗಳ ಇಡೀ ಚಿತ್ರರಂಗದಲ್ಲಿ ಗುಲ್ಲೋ ಗುಲ್ಲು. ಆಯ್ತಾ, ಗುಲ್ಲೋ ಗುಲ್ಲು. ದೇವರಾಜ ಅರಸು ಅವರ ಚೀಫ್ ಮಿನಿಸ್ಟರ್. ಆಯ್ತಾ, ಎಲ್ಲಿ ಅಂದರೆ ಧಾರವಾಡದ ಜಿಲ್ಲೆ ಎಂತ ಗೋಟೂರು. ಗೋಟೂರು ಅಂತ ಇದೆ, ಪ್ರವಾಸಿ ಮಂದಿರ. ಆ ಗೋಟೂರಲ್ಲಿ ವ್ಯಾಪಾರ ಹಿಡ್ಕೋತಿದ್ಲು. ಆಮೇಲೆ ಒಂದು ದಿವಸ ನೋಡಿದ್ರೆ ಗೋಟೂರಲ್ಲಿ ಕಲ್ಪನಾ ಸಾವು, ಆತ್ಮಹತ್ಯೆ ಅಂತ ಒಂದು, ಜನ ಎಲ್ಲ ಹೊಡೆದ ಸಾಯಿಸಿದ್ದಾಳೆ ಅಂತ ಒಂದು, ಎಲ್ಲ ವಜ್ರ ನುಗ್ಗಿದ್ದಾಳೆ ಅಂತ ಒಂದು, ಇದೆಲ್ಲ ಕಥೆಗಳೆಲ್ಲ ಇಟ್ಕೊಂಡು ಸೃಷ್ಟಿ. ಆದರೆ ನನಗೆ ಭಾಳ ನೋವಾಯ್ತಾಗ, ಅಯ್ಯೋ ಕಲ್ಪನಾ ಹೋಗ್ಬಿಟ್ರಲ್ಲ. ಆವಾಗ ನಾನು ಯಾವುದೋ ಊರಲ್ಲಿದ್ದೆ, ನಾಟಕಕ್ಕೆ ಹೋಗಿದ್ದೆ. ಸರಿ. ಯಾವುದೋ ಊರಲ್ಲಿ ಇದ್ದೆ, ಸಾರ್ ಕಲ್ಪನಾ ಸತ್ತೋರು ಅಂತಂದಾಗ ಅಲ್ಲಿ ನಾವು ಇದು ಎಂಥದ್ದು ಶೋಕಾಚರಣೆ ಮಾಡಿದ್ವಿ. ಅಲ್ಲೇ ಶೋಕಾಚರಣೆ ಮಾಡಿದ್ವಿ. ಅಯ್ಯೋ ಹೀಗಾಯ್ತಲ್ಲ ಹಾಗೆ ಅಂತ. ಆದರೆ ಅವನೇ ಹೊಡೆದು ಸಾಯಿಸಿದ್ದಾನೆ ಅಂತ ಕೊನೆಗೆ ತನಿಖೆ ಮೂಲಕ ಆಗುತ್ತೆ. ಅವನೇ ಹೊಡೆದು ಸಾಯಿಸಿದ್ದಾರೆ. ಅದು ಬರಡೋರು ಇವಳೇನು ಮಾಡಿದ್ಲು, ಈ ಡಿ ವಿ ಜಿ ಅವರು ಒಂದು ಕವನ ಬರೆದಿದ್ಲು. ಹಾಂ ಸರ್. ಡಿ ವಿ ಜಿ ಎಂಥದ್ದು ಭಾಳ ಸಲ ಮಸಾಲಕ್ಕೋ ಮಣ್ಣಿಗೋ ಅಂತ ಇದೆ ನೋಡಿ. ಇದು ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀ ಪೇಳದಂತೆ ಮದುವೆಗೆ ಮಸಣಕೋ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಇದನ್ನು ಬರ್ತಿದ್ಲು ಕಲ್ಪನಾ ಸಾವು. ಈ ಇದು ಪದ್ಯ ಆಯಿತು. ಹೌದು, ಗೊತ್ತಾಯ್ತಾ? ಅದರಿಂದ ಅವನು ಹೊಡೆದು ಸಾಯಿಸಿದ್ದಾನೆ ಅಂತ ಗೊತ್ತಾಯ್ತು. ದೇವರಾಜ ಅಂತ ಬಂದು ನಾನು ತಪ್ಪು ಮಾಡಿದ್ದೇನೆ ಕ್ಷಮಿಸ್ಬಿಡಿ ಅಂತ ದೇವರಾಜ್ ಕಾಲಕ್ಕೆ ಬಿದ್ದ. ಅಂದರೆ ಹೊಡೆದಿದ್ದಾನೆ ಅಂತ ತಾನೆ, ಕ್ಷಮೆ ಕೇಳಿ. ಅದರಿಂದ ಅವನು ವಾರ್ಟ, ಮಹಾವಾರ್ಟ ಹೊಡೆದಿದ್ದಾನೆ, ಸತ್ತೋಗಿದ್ದಾಳೆ. ದೇವರಾಜ ಏನು ಜೈಲಿಗೆ ಹಾಕ್ತಾರೆ ಅಂತ ಬಂದು ದೇವರಾಜ ಸಿಗಿದ್ದಾನೆ, ಕಾಲಕ್ಕೆ ಬಿತ್ತು. ಇಲ್ಲ ಇದೆಲ್ಲ ನಡೀತು, ಪಾರು ಮಾಡಲಿ ಅಂತ ಇದೆಲ್ಲ ನಡೀತು. ಕೊನೆಗೆ ಬೇಜಾರಾಯಿತು, ಇದೇ ಅವರ ದುರಂತ. ಅದೇ ರೀತಿ ಮಂಜುಳಾರ ಜೀವನ ಕೂಡ ಕಲ್ಪನಾ ಅವರು ತಮ್ಮ ನೋವು ನಲಿವುಗಳನ್ನ ರಾಜೇಶ್ ಸರ್ ಸರ್ ತಾವು ಬೆಳುಬಲದ ಮಡಿಲಲ್ಲಿ ಚಿತ್ರಕ್ಕೆ ಕಲ್ಪನಾ ಅವರನ್ನೇ ನಾಯಕಿಯಾಗಿ ತಾವು ಗೀತಪ್ರಿಯ ಅವ್ರಿಗೆ ಹೇಳಿ ಆಯ್ಕೆ ಮಾಡಿ ಇಟ್ರಿ. ಮತ್ತು ಚಿತ್ರೀಕರಣಕ್ಕೆ ಅವರು ತಡವಾಗಿ ಬರ್ತಾ ಇದ್ರಿ ಅಂದರು. ಆವಾಗ ಅಲ್ಲಿ ಏನಾದರೂ ವ್ಯವಸ್ಥೆಯಾಗಿ ಅವರು ಸಮಯಕ್ಕೆ ಬರೋ ಥರ ಏನಾದರೂ ಆಯಿತಾ? ಬಿಜ್ಜೊಳ್ಳಿಲಿ ಒಂದು ಬಿಜ್ಜೊಳ್ಳಿಲಿ ವ್ಯವಸ್ಥೆಯಾಗಿ ನಿಮ್ಮ ಜೊತೆ ಸಹಕರಿಸಿ ಅವರು ಪಾತ್ರ ಮಾಡೋ ಥರ ಒಂದು. ಮತ್ತು ಅದ್ರ ಜೊತೆಗೆ ನಿಮ್ಮ ಒಡನಾಟ ಚೆನ್ನಾಗಿತ್ತಲ್ಲ, 19 ಚಿತ್ರಗಳಲ್ಲಿ ನಟಿಸಿದ್ರಿ. ವೈಯಕ್ತಿಕ ಸಮಸ್ಯೆಗಳನ್ನು, ಅವರ ನೋವು ನಲಿವುಗಳನ್ನು ಕಲ್ಪನಾ ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಈ ಎರಡನ್ನೂ ಇದು ಮಾಡಿ ಹೇಳಿ. ಹಂಚ್ಕೊತಿರ್ಲಿಲ್ಲ. ಆದರೆ ನೋಡಿ, 11 ಗಂಟೆಗೆ ಬರೋದು ಒಪ್ಕೋತೀವಿ. ಗೀತಾಪುರಿಯವರೇ 11 ಗಂಟೆಗೆ ಬರ್ತಾರೆ. ಈಗ ನೀವು ಬಿಜ್ಜಳ್ಳಿಯಲ್ಲಿ ಶೂಟಿಂಗ್ ಮಾಡ್ತೀವಿ. ಹೌದು. ಬಿಜ್ಜಳ್ಳಿಯಲ್ಲಿ ಪ್ರವಾಸಿ ಮಂದಿರ ಇದೆಯಲ್ಲ, IP ಇದೆಯಾ? ಎಸ್, 2 ಇದೆ. ಒಂದು IP ಅವಳಿಗೆ ಕೊಡಿ, ಒಂದು IP ನನಗೆ ಕೊಡಿ. ಒಂದು ಕಾರ್ ಆಕೆಗೆ ಇಡಿ, ಒಂದು ಕಾರ್ ನನಗೆ ಕಡಿ. ಅವ್ರದ್ದು ಸಪ್ರೇಟ್ ಮೇಕಪ್, ನನಗೂ ಸಪ್ರೇಟ್ ಮೇಕಪ್. ಆಯ್ತಾ? ನಿಮ್ಮ ಅಧೀನದಲ್ಲಿ ನಾವು ಇರ್ತೀವಿ. ಹೌದು, ಅರ್ಥ ಆಯ್ತಲ್ಲ? ಎಲ್ಲಿಂದನೋ ಬರೋದ್ರ ಬದಲಿ ಇಲ್ಲೇ ಇರ್ತೀವಿ. ಇಲ್ಲೇ ಇದ್ದಾಗ ಕರೆಕ್ಟಾಗಿ ಸೆರಿಕಲ್ಚರ್ ಗೆಸ್ಟ್ ಹೌಸ್ ಅಲ್ಲಿ ಸಮೀಪದಲ್ಲಿ ಮಾಡಿದ್ರೆ ನನಗೊಂದು ಕಾರು ಅವ್ರಿಗೊಂದು ಕಾರು, ಚಿತ್ರೀಕರಣಕ್ಕೆ ಸಮಯಕ್ಕೆ ಸರಿಯಾಗಿ ಬರ್ತೀವಿ ಅಂತ ಹೇಳಿದೆ. ಆವಾಗ ಅದೊಂದು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಬರ್ತಿದ್ರು ಸುಮಾರು 7:30-8 ಗಂಟೆ ಒಳಗೆ ಶಾಕ್ತಾಗಿರಬೇಕು ಅಂತಂದರೆ ಬಂದ್ಬಿಡೋರು. ಬೆಳಗ್ಗೆ ಎದ್ದು ಮೇಕಪ್ ಮಾಡಿಸ್ಕೊಂಡು ಡ್ರೆಸ್ ಮಾಡಿಸ್ಕೊಂಡು ಬೇಗ ರೆಡಿ ಬಂದ್ಬಿಡೋರು, ಬೇಗ ಬಂದ್ಬಿಡೋರು. ಅದನ್ನು ಅವ್ರಿಗೆ ನಾನು ಆಶ್ವಾಸನೆ ಕೊಟ್ಟಿದ್ದೆ. ಕಲ್ಪನಾ ಅವ್ರನ್ನ ನಾನು ಹಾಕ್ತೀನಿ ಅಂತ ನಾನು ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ಬದಲಾವಣೆ ತೊಗೊಂಬರ್ಬೇಕು ನಿಮ್ಮ ಜೀವನದಲ್ಲಿ. ನಿರ್ಮಾಪಕರಿಗೆ ಸ್ವಲ್ಪ ಬೇಸರ ಬಂದಿದೆ ನಿಮ್ಮ ಲೇಟ್ ಕಮಿಂಗು ಅಂತ ನಾನು ಹೇಳಿ, ನಾನು ಅವ್ರಿಗೆ ಸ್ವಲ್ಪ ಪರಿವರ್ತನೆ ಕರ್ಕೊಂಡ್ಬರ್ತೀರಪ್ಪ ನೀವು ಹಾಕಿ ಅಂತ ಹೇಳಿದ್ದೇನೆ. ಅದೇ ರೀತಿ ಅಪ್ಪನಿಗೆ ಹೇಳಿದೆ, ಬೇರೆ ಈ ರೀತಿ ಕಂಪ್ಲೇಂಟ್ಗಳಿದೆ, ದಯವಿಟ್ಟು ಸ್ವಲ್ಪ ಸಹಕರಿಸಿಯಪ್ಪ. ಈ ಥರ ಬೆಳುವಂತ ಬಡಿದಲ್ಲಿ ಬೇರೆ ಯಾರೋ ಇದ್ದರು ನಿಮ್ಮ ಜಾಗದಲ್ಲಿ, ನಾನು ಬಲವಂತ ಮಾಡಿ ನಿಮ್ಮನ್ನು
ಆಮೇಲೆ ಆಶ್ವಾಸನೆ ಕೂಡ ನಾನು ಕೊಟ್ಟಿದ್ದೀನಿ, ಟೈಮ್ ಸರಿಯಾಗಿ ಬರೋ ಹಾಗೆ ಸಹಕರಿಸೋ ಹಾಗೆ ನಾನು ವಾಗ್ದಾನ ಕೊಟ್ಟಿದ್ದೀನಿ, ಹೌದು. ದಯವಿಟ್ಟು ನನ್ನ ಮಾತಿಗೆ ಬೆಲೆ ಕೊಡಿ ಹಾಗೆ ಅಂತ. ಆಯಿತು ಅಂತ ಹೇಳಿದ್ರು. ಅದೇ ರೀತಿ ಸಹಕರಿಸಿದ್ರೆ ಏನು ತೊಂದರೆ ಇಲ್ಲ. ಅದೇ ಅದು ಸನ್ರೈಸ್ ಸನ್ಸೆಟ್ ಸನ್ರೈಸ್ ಶಾಟ್ ಇದ್ರೆ 6:30 ಬರಬೇಕು ಅಂದರೆ ಬೇಗ ಬಂದ್ಬಿಡ್ತಿದ್ವಿ. ಅಲ್ಲಿಂದ ಅರ್ಧ ಗಂಟೆ ಜರ್ನಿ, ಹೌದು. ಐಬಿಯಿಂದ ಬಿಜ್ಜಳ್ಳಿಗೆ ಅರ್ಧ ಗಂಟೆ ಜರ್ನಿ ಹೋಗ್ಬಿಡ್ತಿದ್ವಿ. ಏನು ತೊಂದರೆ ಇಲ್ಲ. ಮೇಕಪ್ ಎಲ್ಲ ಡ್ರೆಸ್ ಕೇಸ್ ಎಲ್ಲ ಅಲ್ಲೇ ಹಾಕ್ಕೊಂಡು ಬಂದ್ಬಿಡ್ತಿದ್ವಿ. ಎಲ್ಲ ಏನು ತೊಂದರೆ ಇಲ್ಲ. ನೇರವಾಗಿ ಕ್ಯಾಮ್ರಾ ಫೇಸ್ ಮಾಡಿ ಕೆಲಸ ಮಾಡೋದು. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಆ ಚಿತ್ರ ಕೂಡ ಅದ್ದೂರಿಯಾಗಿ ಬಂತು, ಎಲ್ಲ ಕಡೆ ಹೆಸರು ತಗೊಳ್ತು. ಬೆಳವಲದ ಮಡಿಲಲ್ಲಿ ಅಂದ ತಕ್ಷಣ ರಾಜೇಶ್ ಕಲ್ಪನಾನೇ ಕಣ್ಣೆದುರುಗಡೆ ಬರುವಂತ ಒಂದು ವಾತಾವರಣ ನಿರ್ಮಾಣ ಆಯ್ತು. ಅದೇ ರೀತಿ ದುರಂತದ ಜೀವನ ಚಿತ್ರರಂಗದಲ್ಲಿ ಮಂಜುಳಾ ಅವ್ರದ್ದು ಕೂಡ ಆಯ್ತು. ಮಂಜುಳಾ ಮತ್ತು ತಾವು 8 ಚಿತ್ರಗಳಲ್ಲಿ ನಟನೆ ಮಾಡಿದೆ. ಅದಕ್ಕೆ ಕಾರಣ ಏನು ಒಂದು, ಆಮೇಲೆ ಪ್ರಪ್ರಥಮವಾದಂತಹ ಕನ್ನಡದ ವರ್ಣದಲ್ಲಿ ಬಂದಂತಹ ಸಿನಿಮಾಸ್ಕೋಪ್ ಚಿತ್ರ ಸೊಸೆ ತಂದ ಸೌಭಾಗ್ಯ. ಈ ಸೌಭಾಗ್ಯ ಮೊದಲ ಸಿನಿಮಾಸ್ಕೋಪ್ ವರ್ಣದಲ್ಲಿ ನಟಿಸುವಂಥ ಸೌಭಾಗ್ಯ ತಮಗೂ ಸಿಕ್ತು. ಒಂದು ಇದರಲ್ಲಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಈ ಹಾಡು ಕೇಳ್ತಾ ಇದ್ರೆ ಕಣ್ಣೆದುರುಗಡೆ ಕಲಾ ತಪಸ್ವಿ ರಾಜೇಶ್ ಅವರೇ ಎಲ್ಲರ ಮನಸ್ಸಿನಲ್ಲೂ ಬರ್ತಾರೆ. ಆ ಒಂದು ಹಾಡನ್ನು ಧ್ವನಿ ಮುದ್ರಣ ಕಾರ್ಯದಲ್ಲಿ ಅದನ್ನು ಪಿ ವಿ ಶ್ರೀನಿವಾಸ್ ಅವರು ಹಾಡುವಾಗ ಅವರ ತಾಯಿಯವರು ದೈವಾಧೀನರಾಗಿದ್ದರು ಅನ್ನೋವಂಥದ್ದಿದೆ. ಅಂಥದ್ರಲ್ಲೂ ಕೂಡ ಒಬ್ಬ ಕಲಾವಿದ ಒಪ್ಪಿಕೊಂಡಂಥ ಕಾರ್ಯವನ್ನು ಎಷ್ಟು ಮಟ್ಟಿಗೆ ನಿಭಾಯಿಸಿದ್ದಾರೆ ಅನ್ನೋವಂಥದ್ದು ಕೃತಜ್ಞತೆ ಅದರಲ್ಲಿದೆ. ಮಂಜುಳಾರ ಬಗ್ಗೆ ಒಂದು ಸೂಚ್ಯವಾಗಿ. ಮಂಜುಳಾರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ರವಿವರ್ಮನ ಅದರ ಬಗ್ಗೆ ಒಂದು ಮಾತು ಹೇಳಬೇಕು. ವೆಸ್ಟರ್ನ್ ಹೋಟ್ಲ್ ಅಂತ ಒಂದಿದೆ. ವೆಸ್ಟರ್ನ್ ಹೋಟ್ಲ್, ಹೌದು. ಎಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಲ್ಲ, ಆ ರಸ್ತೆಯಲ್ಲಿ ರೇಸ್ ಕೋರ್ಸ್ ರಸ್ತೆಯಲ್ಲಿ ವೆಸ್ಟರ್ನ್ ಹೋಟ್ಲ್ ಅಂತ ಇದೆ. ಅಲ್ಲಿ ನನಗೆ ಸನ್ಮಾನ ಇಟ್ಕೊಂಡಿದ್ರು. CVL ಶಾಸ್ತ್ರಿಗಳು ಸನ್ಮಾನ ಇಟ್ಕೊಂಡಿದ್ರು. ಅವರು ದೊಡ್ಡ ಕಾಂಟ್ರಾಕ್ಟರ್ ಮತ್ತು ಒಳ್ಳೆ ನಿರ್ಮಾಪಕರು ಸನ್ಮಾನ ಇಟ್ಕೊಂಡಿದ್ರು. ಹೋಗ್ತಿರ್ಬೇಕಾದ್ರೆ 5-5:30 ಗಂಟೆಗೆ ಆ ಸಮಾರಂಭಕ್ಕೆ ಅಂತ ಹೋಗ್ತಾ ಇದ್ದೆ. ದಾರಿಗೆ ಅಡ್ಡಲಾಗಿ JK ವೆಂಕಟೇಶ್ ಬಂದರು. ಆವಾಗ ಈ ಸಿನಿಮಾಸ್ಕೋಪ್ ಹಾಡುಗಳು ಚಿತ್ರೀಕರಣ ನಡೆದ ಮುಗುತ್ತಿತ್ತು. ಚಿತ್ರೀಕರಣ ಅಲ್ಲ, ಧ್ವನಿ ಮುದ್ರಿಕೆ ಮುಗಿದಿತ್ತು. ಇನ್ನೇನು ಇವರು ಫ್ಲೈಟ್ ಹತ್ತಬೇಕು. ಅಷ್ಟರಲ್ಲಿ ಭೇಟಿ ಆಯಿತು, ನಮ್ಮ ಅವರ ಭೇಟಿ ಆಯಿತು. ಅದೇ ಇದೇನು ಹೋಟೆಲ್ಗೆ ಬರ್ತಿದ್ದೀರಿ, ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ, ಅದಕ್ಕೆ ನಾನು ಬಂದೆ. ನಮಗೆಲ್ಲ ಮುಗೀತು ವೆಂಕಟೇಶ್ ಅವರೇ, ಎಲ್ಲ ಮುಗೀತಾ ಇವತ್ತು ರೆಕಾರ್ಡಿಂಗ್ ಎಲ್ಲ ಮುಗೀತಪ್ಪ, ಹಾಡು ಮಾಡಿದ್ದೀನಿ ಅಂತ ಎಲ್ಲ ಮುಗೀತು. ವಿಶೇಷವಾಗಿ ನನ್ನ ಹಾಡಿನ ಬಗ್ಗೆ ಮಾತಾಡೋದು. ಅದೇ ಒಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಮಿತ್ರರು ಸೇರಿ ಒಳ್ಳೆ ಸೇವೆ ಕೊಟ್ಟಿದ್ದೀರಿ. ಇತ್ತೀಚೆಗೆ ರವಿವರ್ಮನ ಅಲ್ಲ, ಇತ್ತೀಚೆಗೆ ಸೊಸೆ ತಂದ ಸೌಭಾಗ್ಯ ಸಿನಿಮಾಸ್ಕೋಪ್ ಫಸ್ಟ್ ಮಾಡಿದ್ದೀರಿ. ಅದರ ಕೀರ್ತಿ ನಿಮಗೆ ಸಲ್ಲುತ್ತೆ. ಅದರಲ್ಲಿ 5-6 ಹಾಡುಗಳಿವೆ. 5-6 ಹಾಡುಗಳಲ್ಲಿ ರವಿವರ್ಮನ ಯಾಕೆ ಅಷ್ಟೊಂದು ಪ್ರಖ್ಯಾತಿ ಪಡೀತು, ಕಾರಣ ಏನು ಹೇಳ್ತೀರಾ ಅಂದ್ರೆ ಅಲ್ಲಿ ಗುಟ್ಟು ರಟ್ಟಾಯಿತು. ನಾನಿದ್ದೆ ಪಕ್ಕದಲ್ಲಿ. ಅದು ಹೇಗಾಯಿತು ಅಂದರೆ, ಮ್ಯೂಸಿಕ್ ಡೈರೆಕ್ಟರ್ ಬಂದು JK ವೆಂಕಟೇಶ್, ಅವರ ಶಿಷ್ಯ ಬಂದು ಇಳೆಯರಾಜ. ಈ ಹಾಡಿನ ಸಾಹಿತ್ಯ ಬಂದಾಗ, ರವಿವರ್ಮನ ಹಾಡಿನ ಸಾಹಿತ್ಯ ಬಂದಾಗ, ರಾಜ ನನಗೊಂದು ಸ್ವಲ್ಪ ಕೆಲಸ ಇದೆ, 1 ಅವರ್ ಹೊರಗಡೆ ಹೋಗಿ ಬರ್ತೀನಿ, ಈ ಸಾಹಿತ್ಯ ತಗೊಂಡು ಒಳ್ಳೆ ಟ್ಯೂನ್ ಹಾಕಿರು ಅಂತ JK ವೆಂಕಟೇಶ್ ಇಳೆಯರಾಜನಿಗೆ ಜವಾಬ್ದಾರಿ ಕೊಟ್ಟರು. ಸರಿ. ಅಷ್ಟರಲ್ಲಿ JK
ಇಳಿರಾಜ ಇದನ್ನು ಟ್ಯೂನ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ರು. ಹಾಂ ವೆಂಕಟೇಶ್ ಅವರು ಬಂದರು, ಯಾರಪ್ಪ ರೆಡಿ ಆಯಿತಾ, ಹಾಕಿದ್ದೀನಿ, ಹಾಕಿ ತೋರಿಸು ಅಂತ ಹಾಕಿದ್ರು.